ಇದೊಂದು ಸಣ್ಣ ಸ್ಟೋರಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ಮಾಮೂಲಿ ಮನುಷ್ಯ, ಶಿವರಾತ್ರಿ ಇತ್ತು. ಅದಕ್ಕೋಸ್ಕರ ಏನ್ ಮಾಡ್ದ, ತನ್ನೂರಲ್ಲಿ ಶಿವರಾತ್ರಿ ನಡೆದ ಕಾರಣ ಬೇರೆ ಊರಿಗೆ ಹೋಗಿ ಶಿವರಾತ್ರಿಯನ್ನು ಆಚರಿಸಕ್ಕೆ ಹೋದ. ರಾತ್ರಿ ಎಲ್ಲ ಜಾಗರಣೆ ಮಾಡ್ದ. ಅಲ್ಲಿ ದೊಡ್ಡ ದೊಡ್ಡ ಪಂಡಿತರು ಸೇರಿದ್ರು. ಅವ್ರ ಪಂಡಿತರು ಭಾಷಣ ಮಾಡಿದ್ರು. ಅವ್ರು ಏನ್ ಭಾಷಣ ಮಾಡಿದ್ರಪ್ಪ ಅಂದ್ರೆ, ಹೆಣ್ಣು ಒಲಿದರೆ ನಾರಿ, ಕುಣಿದರೆ ಮಾರಿ, ಹೆಣ್ಣಿಂದ ಎಲ್ಲವೂ ಸಾಧ್ಯ, ಅವಳಿಂದ ಗೌರವವೂ ಇದೆ, ಅಗೌರವವೂ ಇದೆ. ರಾತ್ರಿ ಎಲ್ಲ ಭಾಷಣ ಕೇಳಿದ್ದ. ಆಗಿನ ಕಾಲದಲ್ಲಿ ಬಸ್ಸು ಸವಾರಿ ಇದೆಯಾ, ಇದ್ದಿಲ್ಲ. ಅದಕ್ಕಾಗಿ ಅವನು ಆ ಊರಿಂದ ತನ್ನೂರಿಗೆ ನಡ್ಕೊಂತ ಹೋದ. ಅವನಿಗೆ ನೀರಡಿಕೆ ಆಯ್ತು. ದಾರಿಲಿ ಒಂದ್ ಸಣ್ಣ ಹಳ್ಳಿ ಕಾಣ್ತ. ಹಳ್ಳಿ ಆಚೆ ಒಬ್ಬ ಹೆಣ್ಗಸು ನೀರ್ ಸೇರ್ತ ಇತ್ತು. ಅಲ್ಲೋಗಿ ಅವಳಿಗೆ ಆ ಅಮ್ಮಗ ನೀರ್ ಕೇಳ್ದ. ಅವ್ರು ನೀರ್ ಕೊಟ್ರು. ನೀರ್ ಕುಡ್ದ ನಂತರ ಅವನು ಆ ಮನುಷ್ಯ ಆ ಅಮ್ಮಗ ಪ್ರಶ್ನೆ ಮಾಡಿದ. ಅಕ್ಕವರೇ, ನಾನ್ ಶಿವರಾತ್ರಿಗೆ ಹೋಗಿದ್ದೆ, ಹೀಗೀಗ ಚರ್ಚೆ ನಡೀತೆ, ಹೆಣ್ಣಿಂದ ಎಲ್ಲವೂ ಸಾಧ್ಯ ಅಂದ್ರು, ಆದ್ರೆ ನನ್ನ ಬುದ್ಧಿಗೆ ಅರ್ಥ ಆಗಿಲ್ಲ. ಹೆಣ್ಣಿಂದ ಎಲ್ಲವೂ ಸಾಧ್ಯ ಅಂತ. ಅವಾಗ ಆ ಹೆಣ್ಣು ಏನು ಉತ್ತರ ಕೊಟ್ಟಿಲ್ಲ. ಆ ಹೆಣ್ಣು ಲಬ 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 ಈಗ ಸ್ಟಾರ್ಟ್ ಮಾಡಿ. ಇವ್ರಿಗೆ ಭಯ ಬಂದ್ಬಿಟ್ಟು ಆಯಮ್ಮ ಆಮೇಲೆ ಹೇಳ್ದು, ನೋಡು, ಈಗ ನಮ್ಮೂರವರೆಲ್ಲ ಬರ್ತಾರ, ನಾನ್ ಏನ್ ಹೇಳ್ತೀನಿ, ನೀನ್ ನನ್ನ ಚುಡಾಯಿಸ್ತಾ ಇದೀಯಾ, ನೀನ್ ನನ್ನ ಹಿಡ್ಕೊಂಬಕ್ ಬಂದಿಯಾ ಅಂತ ಬುದ್ಧಿ ಹೇಳ್ಬಿಡ್ತಾ. ಅವಾಗ ನಿನ್ನ ಮೈ ಮುಪ್ಪು ಮಾಡ್ತಾರ. ಇವನ್ ಹೆದರ್ಕೊಂಡ್ಬಿಟ್ಟ. ಕೊರೆ 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 ಅಂತ ಕಾಲಿಗೆ ಬೀಳ್ತಾ ಇದ್ದಾನ. ಆಯಮ್ಮ ನಾ ಏನ್ ಬರ್ಬೇಕು ಇವ್ರ ಮುಂದೆ, ಊರವರೆಲ್ಲ ಜನ ಸೇರ್ತಾ ಇದಾರ. ಆಯಮ್ಮ ಏನ್ ಮಾಡಿದ್ರು, ಒಂದ್ ದಿಮ್ಗೆ ನೀರ್ ತಗೊಂಡು ಮೈ ಮೇಲೆ ಹಾಕಿ. ಇವಾಗ ಜನ ಎಲ್ಲ ಕೇಳಿದ್ರೆ ಆಯಮ್ಮ ಏನ್ಲು, ನಾನ್ ಬಾವಿ ಬಿದ್ದಿದ್ದೆ, ಈ ಅಣ್ಣವ್ರು ಬಂದ್ರೆ ನನಗೆ ಕಾಪಾಡಿದ್ರು. ಇವಾಗ ಅವ್ರಿಗೆ ಏನ್ ಮಾಡಿದ್ರ, ಆ ಮನುಷ್ಯನಿಗೆ ಗೌರವ ಕೊಟ್ರು, ಸನ್ಮಾನ ಮಾಡಿ ಕಳ್ಸಿದ್ರು. ಅವಾಗ ಹೆಣ್ಣು ಹೇಳ್ದು, ನೋಡ್ದೆ, ಹೆಣ್ಣಿಂದ ಎಲ್ಲವೂ ಸಾಧ್ಯ. ನಾನು ನಿನ್ನ ಮುಂದೆ ಹೇಳಿ ಮಾತ ಅವ್ರ ಮುಂದೆ ಹೇಳಿದ್ರೆ ನಿನ್ನ ಮರ್ಯಾದೆನೂ ಇಲ್ಲ, ನಿನ್ನ ಮೈ ಮುಕ್ ಮಾಡ್ತಿದ್ರು. ಆದ್ರೆ ನನ್ನ ಒಂದು ಮಾತಿಂದ ನಿನಗೆ ಗೌರವವೂ ಸಿಕ್ತು. ಈ ಊರಾಗ ನಿನ್ನ ಸ್ಟೇಜ್ಗೆ ನಾನ್ ತಂದೆ ಅಂದು. ಅದಕ್ಕೆ ಹೆಣ್ಣು ಒಲಿದರೆ ನಾರಿ, ಕುಣಿದರೆ ಮಾರಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮೆಲ್ಲರ ಸಿಂಬಲ್ ಶಾಬು. ಈಗ ಇದೊಂದು ಸಣ್ಣ ವಿಡಿಯೋ ನೀವು ನೋಡ್ಕೊಂಬರ್ರಿ. ಆರಾಮ್ ಕಟ್ಕೊಂಬಿಡು. ಚಲೋ ಕಟ್ಟಿಗೋಣ. ಅಣ್ಣ ಹಂಗ್ಯಾಗ ಕೈಗೆ ಹಿಡ್ಕ ಹಗ್ಗ, ಹಂಗೆ ಅಣ್ಣ, ಹಂಗೆ ಹಗ್ಗ ಹಿಡ್ಕ ಅಣ್ಣ, ಅದಕ್ಕೆ ಹಂಗೆ ಕಟ್ರ ಅಣ್ಣ. ಹೆಂಗೇನಣ್ಣ ಆತ ಬಂದ ಮೇಲೆನೆ ಗೊತ್ತಾದ. ತಡಿ, ಯಾರು ನಂಬ್ತ ಫಸ್ಟ್ ಹೇಳ, ಆಮೇಲೆ ನೋಡಮ್ಮ. ಆರಾಮ್ಸ್ ಕಟ್ಟಿಗೆ ಅಣ್ಣ, ಆರಾಮ್ಸೆ ಕಟ್ಟಿಗೆ, ಕೈಯಾಗ ಹಾಕಿಡ್ಕ ಹಂಗೆ ಈಸ್ವರ್ಕಂತವ ಮತ್ತೆ. ಈಗ ಬರ್ತದಲ್ಲ ಅಲ್ಲಣ್ಣ, ಇಲ್ಲಿ ಬಿದ್ದು ಯಪ್ಪ ನೀರಾಗ ಆರಾಮ ಹೇಳಿದ್ರೆ ಬರ್ತದೆ. ಅದೇ ಹೋಗಿ ಹಿಡ್ಕೊಂಡ ಏನೇನತ್ತ ಈಗ ಜಸ್ಟ್ ಬಂದಾರ ಅಣ್ಣ ಅವ್ರು. ನಾವು ಬಂದ ಮೇಲೆ ಮಸಳುಗಳ ಹಂಗೆ ಮಸಳುಗಳು ಸಣ್ಣಾಗಿಲ್ಲ ಅಣ್ಣ. ಮತ್ತೆ ನೀ ಕಾರ್ ಗಂಟೆ ಬಿಡಂಗ ಹಾಕಿ ಬೇಡ, ಅದ್ರ ಹೇಳ್ದ್ರ ಹಿಂಗ ಹೇಳ್ರ ಅಣ್ಣ. ಆರಾಮ ಆರಾಮ. ಏ ಅಣ್ಣ, ಎಲ್ಲಟು ವಿಡಿಯೋ ಅದ, ತಲೆ ಕೆಡಿಸಬೇಡ. ಎಲ್ಲಾನು ಸಾಕ್ಷಿ ಸಮೇತ ಇರ್ಬೇಕು ಅಣ್ಣ ಈಗಿನ ಜನರೇಷನ್. ಅಣ್ಣ ಅಣ್ಣ ಒಡೆ ಗಿಡದ್ ಮಾಡಬೇಡ ಅಣ್ಣ. ಏನಿಲ್ಲ ಬ್ರೋ, ಅಣ್ಣ ಅಣ್ಣ ಸುಮ್ಮನೆ ಹೊಡೆದಿಲ್ಲ ಬ್ರೋ. ಯಾಕೆ ಎಲ್ಲ ಹೆಣ್ಮಕ್ಳ ವಿಷಯ ಅಂತಂದ್ಮೇಲೆ ಎಲ್ಲ ಇದ್ದಿದ್ದಿಲ್ಲ. ಇಲ್ಲ ಬ್ರೋ, ಇದ್ದಿದ್ದೆ, ಏನ್ ತಲೆ ಕೆಡ್ಸಬೇಡ. ಅಲ್ಲ ಅಣ್ಣ, ಹೆಂಗ್ ಬಿದ್ದಣ್ಣ ಆ ಕಡೆ? ನಂಬಿಕೆ ಇದ್ರು ಬ್ರೋ. ಹೆಂಗ್ ಬಿದ್ದೆ? ಯಾಕೆ ದೂಕಿದ್ರ? ನೀನ್ ಹೇಗಿದ್ದೆ? ಅಕ್ಕೇನೆ ದೂಕ್ಯ ಬ್ರೋ. ಫೋಟೋ ಐತಿ.
ಇಲ್ಲಿ ನಿಂತೀವಿ ನಾವಲ್ಲೇ ಯಾವತ್ತು ನಿಂದ್ರು ಅಂದು ಫೋಟೋ ತಗೊಂಡ್ ನೋಡಲ್ಲಿ ಅಲ್ಲ, ಏನ್ ಲೈಫ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ. ಇದು ತಾತಪ್ಪ ಮತ್ತು ಗದ್ದೆಪ್ಪನ ಟ್ವಿಸ್ಟ್ ಕಹಾನಿ. ಇದ್ರಾಗ ಬರೇ ಟ್ವಿಸ್ಟ್ಗಳು. ನಿಮ್ಗೆ ಗೊತ್ತು, ಎಲ್ರಿಗೂ ಗೊತ್ತು, ತಾತಪ್ಪ ಮತ್ತು ಗದ್ದೆಮ್ಮನ ಬ್ರಿಡ್ಜ್ ಮೇಲೆ ನಡೆದಿರೋ ಒಂದು ಕತೆ, ಅದೊಂದು ವ್ಯತೆ ಇಡೀ ಆಲ್ ಓವರ್ ಕರ್ನಾಟಕ ಬಿಟ್ಟು ಮತ್ತೆ ಬೇರೆ ಬೇರೆ ರಾಜ್ಯಗಳು ಎಲ್ಲರಿಗೂ ಮನೆ ಮನೆ ಸುದ್ದಿ ಆಗ್ಬಿಟ್ಟೈತೆ. ಆದ್ರೆ ಮತ್ತೆ ಇದ್ರಾಗ ಒಂದು ಟ್ವಿಸ್ಟ್ ಆಗಿ ಒಂದ್ ಬಂದೈತೆ. ಏನಂದ್ರೆ ತಾತಪ್ಪನ ಮೇಲೆನೆ ಕೇಸ್ ಆಗ್ಬಿಟ್ಟೈತೆ. ಗದ್ದೆಮ್ಮ ಮತ್ತು ತಾತಪ್ಪನ ಬ್ರಿಡ್ಜ್ ನ ಕಹಾನಿ, ಬ್ರಿಡ್ಜ್ ಮೇಲೆ ನಡೀತಿರುವಂತಹ ಒಂದು ವಿಷಯನ ಇಡೀ ಕರ್ನಾಟಕಕ್ಕೆ ಗೊತ್ತು. ಇಡೀ ಕರ್ನಾಟಕ ಮನೆ ಮನೆ ಸುದ್ದಿ ಆಗಿತ್ತು. ಆದ್ರೆ ಈ ಕಥೆಯಲ್ಲಿ ಒಂದು ಹೊಸದಾಗಿ ಟ್ವಿಸ್ಟ್ ಬಂದಿದೆ. ತಾತಪ್ಪ ನನಗೆ ದೊಬ್ಬ್ಯಾಳ, ನನ್ನ ಹೆಂಡತಿ ಗದ್ದೆಮ್ಮ ನನಗೆ ನೀರು ಅಡಿಕೆ ಆಗ್ತದ ಅಂತ ಎಲ್ಲಾ ಸ್ಟೋರಿ ನಿಮ್ಗೆ ಗೊತ್ತು. ನನಗೆ ದೊಬ್ಬ್ಯಾಳ, ಆದ್ರೆ ನಾನ್ ಕೇಸ್ ಕೊಡಕಲ್ಲ, ನನಗೆ ಡೈವರ್ಸ್ ಬೇಕು, ನನ್ನ ಮುಕ್ತಿ ಬೇಕಂತ ಡೈವರ್ಸ್ ಅಪ್ಲೈ ಆಗಿತ್ತು. ಆದ್ರೆ ಈ ಕಥೆಯಲ್ಲಿ ಹೊಸದಾಗಿ ಟ್ವಿಸ್ಟ್ ಬಂದಿದೆ. ನಾನ್ ಮೊದ್ಲೇ ಹೇಳಿನಿ, ಇದು ಗದ್ದೆಮ್ಮ ಮತ್ತು ತಾತಪ್ಪನ ಟ್ವಿಸ್ಟ್ ಕಹಾನಿ. ಬರೇ ಟ್ವಿಸ್ಟ್ಗಳೇ ಇದಾವ. ಈಗ ಹೊಸ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಗದ್ದೆಮ್ಮನಿಗೆ ಬರೀ 16 ವರ್ಷ. ಗದ್ದೆಮ್ಮನಿಗೆ 16 ವರ್ಷ. ಈಗ ಬಾಲ್ಯ ವಿವಾಹ ತಾತಪ್ಪ ಮಾಡ್ಕೊಂಡಾನ. ಅದಕ್ಲೆ ತಾತಪ್ಪನ ಮೇಲೆನೆ ಕೇಸ್ ಆಗಿದೆ ಬ್ರೋ. ನಮ್ ಪರಿಸ್ಥಿತಿ ಯಾರಿಗ ಹೇಳಣ ಬ್ರೋ? ಅದಕ್ಲೆ ನಮ್ ದೊಡ್ಡವರು ಮೊದ್ಲೇ ಹೇಳ್ಬಿಟ್ಟಾರ. ಏನಂತ ಹೇಳ್ಯಾರ? ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ತಾತಪ್ಪನ ಮೇಲೆ ಕೊಲೆ ಪ್ರಯತ್ನ ಆದ್ರೂ ತಾತಪ್ಪಂದ ಏನ್ ನಡೆದಿಲ್ಲ ಬ್ರೋ. ನಡೆದಿದ್ಯಾರ್ದು? ಗದ್ದೆಮ್ಮಂದೇ ನಡೀತು. ಅದಕ್ಲೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ದೊಡ್ಡವ್ರು ಹೇಳಿಲ್ಲ. ಮೊದ್ಲು ಒಂದ್ ಗಾದೆನೇ ಐತೆ. ಏನಂತ ನಾನ್ ಮೊದ್ಲು ಹೇಳಿನಿ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ತಾತಪ್ಪನಿಗೆ ಗದ್ದೆಮ್ಮ ಏನಾಗ್ಬಿಟ್ಲು? ಮಾರಿ. ಫ್ರೆಂಡ್ಸ್, ಇದು ನಮ್ ಲಕ್ಕಿ ಬಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಐತೆ. ನೀವೆಲ್ರು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಿ, ಫೇಸ್ಬುಕ್ ನಲ್ಲೂ ಫಾಲೋ ಮಾಡಿ. ಎಲ್ಲಾ ಕಡೆ ನಮ್ ಲಕ್ಕಿ ಬಾಯ್ಸ್ ಚಾನಲ್ ಇದ್ದೇ ಇದೆ. ನಮಸ್ಕಾರ ಫ್ರೆಂಡ್ಸ್. ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ.